ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಓವರ್ ಥಿಂಕ್ ನ ಬಗ್ಗೆ. ಓವರ್ ಥಿಂಕ್ ನಮ್ಮ ಜೀವನವನ್ನು ಹಾಳು ಮಾಡ್ತಿರೋದು ಖಂಡಿತ ನಿಜ. ಇದನ್ನು ನಿಲ್ಲಿಸಲು ನಾನು 3 ಪವರ್ಫುಲ್ ಟ್ರಿಕ್ಸ್ ಅನ್ನು ಹೇಳ್ತೀನಿ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಈ 3 ಟ್ರಿಕ್ಸ್ ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬಳಸಿದರೆ ನಿಮ್ಮ ಜೀವನ ಒಂದು ಲೆವೆಲ್ ಅಲ್ಲಿ ಇರುತ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ರಾತ್ರಿ ಮಲ್ಗೋಕೆ ಹೋದ್ರೆ ನಮ್ಮ ಬ್ರೈನ್ಗೆ ಆ ಒಂದು ಸಿಚುವೇಶನ್ ಬಗ್ಗೆ ಮತ್ತೆ ಮತ್ತೆ ನೆನ್ಪು ಮಾಡುತ್ತೆ. ಆ ಹಳೆಯ ತಪ್ಪುಗಳ ಬಗ್ಗೆ ನಮಗೆ ಗಿಲ್ಟ್ ಕಾಡೋದು ಖಂಡಿತ ನಿಜ. ಮತ್ತೆ ಇದನ್ನ ಬಳಸಿಕೊಂಡು ನಮ್ಮ ಬ್ರೈನ್ ಏನ್ ಮಾಡುತ್ತದೆ ಅಂದ್ರೆ ಈ ಓವರ್ ಥಿಂಕ್ ನ ಬಗ್ಗೆ ಇನ್ನು ಸ್ವಲ್ಪ ಮುಂದೆ ಹೋಗುತ್ತದೆ. ಅದು ಹೇಗೆ ಅಂದ್ರೆ ಅದೇ ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು. ಮತ್ತೆ ಓವರ್ ಥಿಂಕ್ ನ ನಮ್ಮ ತಲೆಯಲ್ಲಿ ಬೆಟ್ಟದಷ್ಟು ಇನ್ನು ಕೂಡಿ ಹಾಕೋದು. ಇದು ಸ್ಟ್ರೆಸ್ ಅಲ್ಲ ಫ್ರೆಂಡ್ಸ್, ಇದು ಓವರ್ ಥಿಂಕ್ ಅಂತಾನೆ ನಾನು ಹೇಳ್ತೀನಿ. ಓವರ್ ಥಿಂಕ್ ನಿಧಾನವಾಗಿ ನಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಡಿಸಿಷನ್ಸ್ ಪವರ್ ಆಗಿರ್ಬೋದು, ಎಲ್ಲವನ್ನು ನಿಧಾನವಾಗಿ ನಮ್ಮ ಬ್ರೈನ್ ನ ಒಳಗೆ ಮತ್ತು ನಮ್ಮನ್ನು ಕಸಿದುಕೊಳ್ಳೋದು ಪಕ್ಕ. ಇದಂತೂ ನಿಜ. ಆದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ಇದನ್ನು ನಿಲ್ಲಿಸೋಕೆ ಟ್ರೂ ಬೇಸ್ಡ್ 3 ಟ್ರಿಕ್ಸ್ ಗಳನ್ನು ಹೇಳ್ತೀನಿ. ಆ 3ನೇದಂತೂ ಪಕ್ಕಾ ನಿಮ್ಮ ಓವರ್ ಥಿಂಕ್ ಅನ್ನು ನಿಲ್ಲಿಸೋಕೆ ಫುಲ್ ಸ್ಟಾಪ್ ಅಂತೂ ನೀಡೋದು ಪಕ್ಕ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಮ ಬ್ರೈನ್ ನ ಮೇಲೆ ನೀವು ಕಂಟ್ರೋಲ್ ಪಡೆಯುತ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಓವರ್ ಥಿಂಕ್ ನ ನಿಲ್ಲಿಸುವ 3 ಲೈಫ್ ಚೇಂಜಿಂಗ್ ಟ್ರಿಕ್ಸ್ ಬಗ್ಗೆ ಡೀಪ್ ಆಗಿ ಹೇಳ್ತೀನಿ. ಮೊದಲಿಗೆ ಒಂದು ನಿಜ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಓವರ್ ಥಿಂಕ್ ಅಂದ್ರೆ ಪ್ರಾಬ್ಲಮ್ ಬಗ್ಗೆ ಯೋಚಿಸುವುದು ಅಲ್ಲ. ಪ್ರಾಬ್ಲಮ್ ಇಲ್ಲದ ಜಾಗದಲ್ಲಿ ಬ್ರೈನ್ ಸ್ಟೋರಿ ಕ್ರಿಯೇಟ್ ಮಾಡೋದು. ಅಲ್ಲಿ ಪ್ರಾಬ್ಲಮ್ ಇರಲ್ಲ. ನಮ್ಮ ಓವರ್ ಥಿಂಕ್ ಏನಿದೆ ನೋಡಿ, ಅದೇ ನಮ್ಮ ಬ್ರೈನ್ ನ ಎಲ್ಲಿಗೋ ಕರ್ಕೊಂಡೋಗಿ ಅದಾಗ್ಬೋದು, ಅದ್ ಹಂಗಾಗ್ಬೋದು, ಇದು ಹಿಂಗಾಗ್ಬೋದು ಅಂತ ಕ್ರಿಯೇಟ್ ಮಾಡೋದೇ ಓವರ್ ಥಿಂಕ್. ಫ್ರೆಂಡ್ಸ್, ಯಾರಾದ್ರೂ ನಮ್ಗೆ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಅವಾಗ ಏನಂತ ಆಗುತ್ತೆ? ಅವನು ನನ್ನ ಇಗ್ನೋರ್ ಮಾಡ್ತಿದ್ದಾನ, ನಾನ್ ಮೆಸೇಜ್ ಮಾಡಿದ್ರು ಅವ್ನ್ ಮೆಸೇಜ್ ಮಾಡ್ತಿಲ್ಲ, ಯಾಕೆ ಅಂತ ನಮ್ಗೆ ಓವರ್ ಥಿಂಕ್ ಕಿತ್ತು ತಿನ್ನೋಕೆ ಶುರು ಮಾಡುತ್ತದೆ. ಇನ್ನು ನಾವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾರೋ ಒಬ್ರು ಮೇಸ್ರಿನೋ ಇಲ್ಲ ಬಾಸು ಯಾರೋ ಇರ್ತಾರೆ. ನಾವು ಕ್ಲೀನಾಗಿ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಅವ್ರೇನಾದ್ರೂ ನಮ್ಮ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ರೆ ಅಷ್ಟೇ, ನಮ್ಮ ಕತೆ ಮುಗೀತು. ಮೈಂಡ್ಗೆ ಓವರ್ ಥಿಂಕ್ ಅನ್ನೋದು ಬಂದ್ಬಿಡುತ್ತೆ. ಏನಂತ ಬಂದ್ಬಿಡುತ್ತೆ? ಅಯ್ಯೋ, ನಾನು ಕೆಲಸ ಮಾಡ್ತಿಲ್ವಾ, ಅಥವಾ ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರಾ ಅನ್ನೋ ಓವರ್ ಥಿಂಕ್ ನಮ್ಮ ಮನಸ್ಸಿಗೆ ಬರೋದಂತೂ ಖಂಡಿತ. ಇನ್ನು ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ, ಈ ವಿದ್ಯಾರ್ಥಿಗಳಿದ್ದಾರಲ್ಲ, ವಿದ್ಯಾರ್ಥಿಗಳ ಬಗ್ಗೆ ಇನ್ನು ರಿಸಲ್ಟೇ ಬಂದಿರಲ್ಲ ಎಕ್ಸಾಮ್ದು, ಆಗ್ಲೇ ಅವರಿಗೆ ಟೆನ್ಷನ್ ಆಗಿರ್ಬೋದು, ಓವರ್ ಥಿಂಕ್ ಆಗಿರ್ಬೋದು. ಓವರ್ ಥಿಂಕ್ ಅವರ ಎಕ್ಸಾಮ್ ಮುಗಿದ ದಿನದಿಂದಲೇ ಅವರಿಗೆ ಓವರ್ ಥಿಂಕ್ ಅನ್ನು ದೆವ್ವ ಕಾಡುತ್ತದೆ. ಏನಂತ ಅಂದ್ರೆ, ನಾನು ಫೇಲ್ ಆಗ್ಬಿಡ್ತೀನಿ, ಆ ಮಾರ್ಕ್ಸ್ ಎಷ್ಟು ಬರುತ್ತೋ, ಇದೇ ಎಷ್ಟಾಗುತ್ತೋ, ಇದಂಗಾಗುತ್ತೋ ಅದಂಗಾಗುತ್ತೋ ಅಂತ ಯೋಚನೆ ಮಾಡೋದೇ ಓವರ್ ಥಿಂಕ್ ಫ್ರೆಂಡ್ಸ್. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಏನಂತಂದ್ರೆ, ಮೈಂಡ್ ವರ್ಸ್ಟ್ ಮೂವಿ ಕ್ರಿಯೇಟ್ ಮಾಡೋದು ಈ ಸಿಚುವೇಶನ್ ನಿಂದಾನೆ. ತಡ ಮಾಡದೆ ಸ್ಟ್ರೈಟ್ ಟಾಪಿಕ್ಗೆ ಹೋಗೋಣ ಬನ್ನಿ. ಮೊದಲ ಪವರ್ಫುಲ್ ಟ್ರಿಕ್ ಏನಂತಂದ್ರೆ ಟಫನ್ ರಿಯಾಲಿಟಿ ಟೆಕ್ನಿಕ್. ನಿಮ್ಮ ಬ್ರೈನ್ ಜನರೇಟ್ ಮಾಡುವ ಪ್ರತಿಯೊಂದು ಥಾಟ್ ಸತ್ಯ ಅಲ್ಲ. ಬ್ರೈನ್ ಒಂದು ಪ್ರೆಡಿಕ್ಷನ್ ಮಿಷಿನ್. ಅದು ವರ್ಸ್ಟ್ ಸಿನಾರಿಯೋ ಇಮ್ಯಾಜಿನ್ ಮಾಡಿ ನಿಮ್ಮ ಪ್ರೊಸೆಸ್ ಮಾಡೋಕೆ ಟ್ರೈ ಮಾಡುತ್ತದೆ. ಅಂದ್ರೆ ನಿಮ್ಮ ಬ್ರೈನ್ ಒಂದು ಪ್ರೆಡಿಕ್ಷನ್ ಮಿಷಿನ್. ಇದು ವರ್ಸ್ಟ್ ಸಿನಾರಿಯೋ ಇಮೇಜ್ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡುತ್ತದೆ. ಪ್ರಾಬ್ಲಮ್ ಏನು ಅಂದ್ರೆ, ನಾವು ಆ ಟಫ್ ಫೇಸ್ ಮಾಡುವುದು ಬಿಲೀವ್ ಮಾಡ್ತೀವಿ. ಇದರಿಂದ ಆಂಟಿಸಿಟಿ, ಫಿಯರ್, ಇನ್ಸೆಕ್ಯೂರಿಟಿ, ಗ್ರೇಸ್ ಕ್ರಿಯೇಟ್ ಆಗ್ತದೆ. ಮುಂದೆ ಓವರ್ ಥಿಂಕ್ ಸ್ಟಾರ್ಟ್ ಆದಾಗ ನಿಮಗೆ ಈ ಕ್ವೆಶ್ಚನ್ ಕೇಳಿಸಿಕೊಳ್ಳಿ. ಮುಂದೆ ನಿಮಗೆ ಜೀವನದಲ್ಲಿ ಓವರ್ ಥಿಂಕ್ ಬಂದಾಗ ಈ ಕ್ವೆಶ್ಚನ್ ಅನ್ನು ನೀವೇ ಕೇಳಿಕೊಳ್ಳಿ. ಇದು ಫೇಸಾ ಅಥವಾ ನನ್ನ ಬ್ರೈನ್ ಸ್ಟೋರಿ ಕ್ರಿಯೇಟ್ ಮಾಡ್ತಿದೆಯಾ? ಅಂದ್ರೆ ಇದು ಫೇಸ್ ಆಗಿರ್ಬೋದಾ ಅಥವಾ ನನ್ನ ಬ್ರೈನ್ ನನಗೆ ಓವರ್ ಥಿಂಕ್ ಕ್ರಿಯೇಟ್ ಮಾಡ್ತಿದೆಯಾ ಅಂತ ನೀವೇ ಕೇಳ್ಕೊಳ್ಳಿ. ಈ ಒಂದು ಕ್ವೆಶ್ಚನ್ ನಿಮ್ಮ ಮೈಂಡ್ ಕ್ಲಾರಿಟಿ ಕೊಡುತ್ತದೆ.
ಈ ಒಂದು ಕ್ವಶನ್ ನಿಮ್ಮ ಮೈಂಡ್ಗೆ ಕ್ಲಾರಿಟಿ ಅನ್ನೋದು ಕೊಡುತ್ತದೆ. ಥಾಟ್ಸ್ ಮೇಲೆ ಬಿಲ್ಡ್ ಟ್ರಸ್ಟ್ ಕಡಿಮೆ ಆಗುತ್ತದೆ. ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ನಡುವೆ ಡಿಫರೆನ್ಸ್ ಗೊತ್ತಾಗುತ್ತದೆ. ಆಗ ನಿಮಗೆ ನಾನು ಅದ್ ಮಾಡ್ಬೇಕಾ, ಆ ತರ ಯೋಚನೆ ಮಾಡ್ಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಇನ್ನು ಎರಡನೇ ಪವರ್ಫುಲ್ ಟ್ರಿಕ್ ಏನು ಅಂದ್ರೆ 5 ನಿಮಿಷ ರೂಲ್ಸ್. ಈ ಓವರ್ ಥಿಂಕ್ ಅನ್ನೋದು ಒಂದು ಲೂಪ್ ಇದ್ದಂತೆ. ನೀವು ಫೈಟ್ ಮಾಡಿದ್ರೆ ಅದು ಹೆಚ್ಚಾಗುತ್ತದೆ. ಸೊಲ್ಯೂಷನ್ ಈಸ್ ಲೂಪ್ ಬ್ರೇಕ್ ಮಾಡೋದು. ಓವರ್ ಥಿಂಕ್ ಸ್ಟಾರ್ಟ್ ಆದಾಗ 5 ನಿಮಿಷ ಟೈಮರ್ ಹಾಕಿ ಮತ್ತು ಫಿಸಿಕಲ್ ಸೆಲೆಕ್ಷನ್ ಮಾಡಿ, ವಾಕ್ ಮಾಡಿ, ವಾಟರ್ ಡ್ರಿಂಕ್ ಕುಡಿಯಿರಿ, ಮ್ಯೂಸಿಕ್ ಕೇಳಿ, ಮತ್ತೆ ಪುಷಪ್ಸ್ ಮಾಡಿ, ಅಥವಾ ಎಲ್ಗಾದ್ರೂ ಹೋಗಿ ಬನ್ನಿ, ಅಥವಾ ನಿಮ್ಮ ಜರ್ನಿ ಬಗ್ಗೆ ಏನಾದ್ರೂ ಒಂದು ಪುಸ್ತಕದಲ್ಲಿ ಬರೆಯಿರಿ. ಫಿಸಿಕಲ್ ಮೂವ್ಮೆಂಟ್ ಬ್ರೈನ್ ಅಟೆನ್ಷನ್ ಶಿಫ್ಟ್ ಮಾಡೋದು ಪಕ್ಕ. ಇನ್ನು ಬ್ರೈನ್ ಸಿಚುವೇಶನ್ ಶಿಫ್ಟ್ ಆದಾಗ ಓವರ್ ಥಿಂಕ್ ಲೂಪ್ ಬ್ರೇಕ್ ಆಗುತ್ತದೆ. ಮೈಂಡ್ ರೀಸೆಟ್ ಆಗುತ್ತದೆ. ಎಮೋಷನಲ್ ಕಾಮ್ ಆಗಿ ಬರುತ್ತದೆ. ಎಮೋಷನಲ್ ಅಂದ್ರೆ ಆ ಓವರ್ ಥಿಂಕ್ ನಿಂದ ನಾವು ಹೆಚ್ಚು ಬಳಲಿರ್ತೀವಿ. ಅದರಿಂದ ನಮ್ಮ ಬ್ರೈನ್ಗೆ ಒಂದು ವಿರಾಮ ಅನ್ನೋದು, ಅಥವಾ ಬ್ರೈನ್ಗೆ ಒಂದು ಫ್ರೀ ಮತ್ತೆ ಬ್ರೈನ್ ಒಂದು ರಿಸೆಟ್ ಆಗಿ ಪರಿವರ್ತನೆ ಆಗುತ್ತದೆ. ಇನ್ನು ಲಾಸ್ಟ್ ಅಂಡ್ ಪವರ್ಫುಲ್ ಟ್ರಿಕ್ ಏನು ಅಂತಂದ್ರೆ ಡಿಸಿಷನ್ಸ್ಗೆ ಡೆಡ್ಲೈನ್ ಟೆಕ್ನಿಕ್. ಓವರ್ ಥಿಂಕ್ ಬಿಗ್ಗೆಸ್ಟ್ ರೀಸನ್ ಡಿಸಿಷನ್ ಪೋಸ್ಟ್ಪೋನ್ ಮಾಡೋದು. ಬ್ರೈನ್ ಕ್ಲಾರಿಟಿ ಇಲ್ಲದಿದ್ದರೆ ಎಂಡ್ಲೆಸ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತದೆ. ಇನ್ನು ಇದಕ್ಕೆ ಒಂದು ಚಿಕ್ಕ ಡಿಸಿಷನ್ ಅಂದ್ರೆ 10 ನಿಮಿಷ ಡೆಡ್ಲೈನ್ ಹಾಕಿ. ಬಿಗ್ ಡಿಸಿಷನ್ ಅಂದ್ರೆ 24 ಗಂಟೆ ಡೆಡ್ಲೈನ್ ಹಾಕಿ. ಡೆಡ್ಲೈನ್ ಒಳಗೆ ಡಿಸಿಷನ್ ತೆಗೆದುಕೊಳ್ಳಿ. ಡಿಸಿಷನ್ ಪರ್ಫೆಕ್ಟ್ ಆಗಿ ಇರಬೇಕೆಂದಿಲ್ಲ. ಡಿಸಿಷನ್ ತೆಗೆದುಕೊಳ್ಳುವುದು ಇಂಪಾರ್ಟೆಂಟ್. ಡಿಸಿಷನ್ ಕ್ಲಾರಿಟಿ ಕೊಡುತ್ತದೆ. ಓವರ್ ಥಿಂಕಿಂಗ್ ರಿಡ್ಯೂಸ್ ಮಾಡುತ್ತದೆ. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡುತ್ತದೆ. ಓವರ್ ಥಿಂಕ್ ನ ಫ್ಯೂಚರ್ ಚೇಂಜ್ ಮಾಡೋದಿಲ್ಲ ಫ್ರೆಂಡ್ಸ್, ಆದ್ರೆ ಪ್ರೆಸೆಂಟ್ ಇವಾಗ ನಾವು ಹೇಗಿರ್ತೀವೋ ಅದನ್ನ ನಮ್ಮ ಜೀವನದಿಂದ ಕಸಿದುಕೊಳ್ಳುತ್ತದೆ. ನಿಮ್ಮ ಲೈಫ್ ಪ್ರಾಬ್ಲಮ್ಸ್ ನಿಂದ ಹೆವಿ ನಿಮಗೆ ಏನು ತಲೆನೋವು ಬರುವುದಿಲ್ಲ. ನಿಮ್ಮ ಥಾಟ್ಸ್ ಬಗ್ಗೆ ನಿಮ್ಮ ಬ್ರೈನ್ ಅಥವಾ ನೀವು ಹೆಚ್ಚು ಹೆವಿಯಾಗಿ ಟೆನ್ಷನ್ ಪಡೋದು ಪಕ್ಕ. ಇವತ್ತಿನ ವಿಡಿಯೋದಲ್ಲಿ ಈ 3 ಪವರ್ಫುಲ್ ಟ್ರಿಕ್ಸ್ ಕಲಿತಿದ್ದೀರಾ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ನೀವು ಮುಂದೆ ಬರೋದು, ಅಥವಾ ನಿಮ್ಮ ಓವರ್ ಥಿಂಕ್ ಅನ್ನು ಇಲ್ಲಿಗೆ ನಿಲ್ಲಿಸೋದು ನಿಮ್ಮ ಡಿಸಿಷನ್ ಫ್ರೆಂಡ್ಸ್. ಈ 3 ಟ್ರಿಕ್ಸ್ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡಿದ್ರೆ ಓವರ್ ಥಿಂಕ್ ನಿಮ್ಮ ಲೈಫ್ ಕಂಟ್ರೋಲ್ ಮಾಡೋದು ತುಂಬಾ ಕಡಿಮೆ. ಇನ್ನು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಮತ್ತೆ ನಿಮ್ಮ ಬಿಗ್ಗೆಸ್ಟ್ ಓವರ್ ಥಿಂಕಿಂಗ್ ಟಾಪಿಕ್ ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತೀನಿ. ರಿಮೆಂಬರ್ ಏನಂತಂದ್ರೆ ಥಿಂಕ್ ಲೆಸ್, ಲೈವ್ ಮೋರ್ ಅಂಡ್ ಸ್ಟೇ ಮೆಂಟಲಿ ಫ್ರೀ.